ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ಜನಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿಮ್ಮಲ್ಲೆಲ್ಲರೂ ಒಂದು ವಿನಂತಿ ಏನು ಅಂತಂದರೆ, ನೋಡ್ತಾ ಇರ್ತೀರಾ, ನಾನು ಒಳ್ಳೊಳ್ಳೆ ವಿಚಾರಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಒಂದು ಲೈಕನ್ನು ಕೊಡಿ. ಲೈಕನ್ನು ಹೆಚ್ಚಾಗಿ ಕೊಟ್ಟಾದಾಗ ಇದು ಇನ್ನೂ ಹೆಚ್ಚಿನ ಜನಗಳಿಗೆ ಸೇರ್ತಾ ಹೋಗುತ್ತೆ. ಬರೀ ಮೂಢನಂಬಿಕೆಗಳನ್ನು ಬಿತ್ತುವಂತನಲ್ಲ, ಮೌಲ್ಯಗಳನ್ನು ಬಿತ್ತುವಂಥವನು, ಪ್ರಸಾರ ಮಾಡುವಂಥವನು, ಬಿತ್ತರಿಸುವಂಥವನು. ಹಾಗಾಗಿ ದಯವಿಟ್ಟು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ತೇವೆ. ಹೋಗಿ ಒಳ್ಳೆ ವಿಚಾರ ಶೇರ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಅಗೇನ್ 3 ವಿಚಾರಗಳು ಏನಂತಂತಂದರೆ, ಒಬ್ಬರು ಕೇಳಿದ್ದಾರೆ ಪೂರ್ವಾಭಿಮುಖವಾದ ಸೈಟನ್ನು ಕೊಂಡ್ಕೋಬಹುದಾ, ಕೊಂಡ್ಕೋಬೇಕು ಅಂದರೆ ಹೆಂಗೆ ಕೊಂಡ್ಕೋಬೇಕು, ಏನು ನೋಡಬೇಕು ತಿಳಿಸ್ತೀನಿ. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ, ಮೇಯ್ನ್ ಡೋರಿಗೆ ಬೆಸ್ಟ್ ಡೈರೆಕ್ಷನ್ ಯಾವುದು, ಯಾವ ದಿಕ್ಕಲ್ಲಿ ಮೇಯ್ನ್ ಡೋರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗೆ ವಾಸ್ತು ಟಿಪ್ಸ್ ಖಂಡಿತವಾಗ್ಲೂ ಕೊಡ್ತೀನಿ, ಏನು ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಪೂರ್ವಾಭಿಮುಖದ ಸೈಟನ್ನು ಕೊಂಡ್ಕೋಬಹುದೇ ಅಂತ ಕೇಳ್ತಾ ಇದ್ದಾರೆ. ಒಂದು ಸೈಟ್ ಹೀಗಿದೆ. ಓಕೆ, ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈ ದಿಕ್ಕು ಅಂದರೆ ಈ ಕಡೆಗೆ ರೋಡ್ ಇರುತ್ತೆ ಅಂತ ಅರ್ಥ. ಓಕೆ, ಈ ಕಡೆಗೆ ರೋಡ್ ಇರುತ್ತೆ ಅಂತ ಅರ್ಥ. ಇದು ಪೂರ್ವ ದಿಕ್ಕು. ಈ ಸೈಟನ್ನು ಕೊಂಡ್ಕೋಬೋದಾ? 100% ಕೊಂಡ್ಕೋಬೋದು. ಎಷ್ಟು ಪರ್ಸೆಂಟ್ ಕೊಡ್ತೀರಾ? 100ಕ್ಕೆ 100 ಕೊಡ್ತೀನಿ. ಬೆಸ್ಟ್ ಇರುತ್ತೆ. ಯಾಕೆ ಅಂತಂದರೆ, ರೋಡ್ ಇದೆ, ಪೂರ್ವ ದಿಕ್ಕಿಗಿದೆ, ಇಲ್ಲಿಂದ ಬರುವಂತಹ ಸೂರ್ಯನ ರಶ್ಮಿ ಬೆಳಗ್ಗೆ ಫಸ್ಟ್ ಕ್ಲಾಸಾಗಿ ಬರ್ತಾ ಇರ್ತದೆ. ಪ್ರಾಣಿಕ್ ಎನರ್ಜಿ ತುಂಬ ಚೆನ್ನಾಗಿ ಈ ಸೈಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ 100% ಕೊಟ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಕ್ಲಾಸ್. ಯಾರಿಗೆ ಸಿಕ್ಕಿದೆಯೋ, ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾರಿಗೆ ಸಿಕ್ಕಿದೆಯೋ ಬಡದಂಗೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಕೊಟ್ಟು ಕೊಂಡ್ಕೊಳ್ಳಿ. ಯಾಕೆಂದರೆ ಇದರಿಂದ ಸಿಗುವ ಅನುಕೂಲಗಳು ಯಥೇಚ್ಛವಾಗಿ ಸಿಗ್ತದೆ. ಮಾಡ್ಕೊಳ್ತೀರಲ್ವಾ? ವೆರಿ ಗುಡ್, ಮಾಡ್ಕೊಳ್ಳಿ. ಮತ್ತೊಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಏನು ಬೆಸ್ಟ್ ಡೈರೆಕ್ಷನ್ ಫಾರ್ ಮೇನ್ ಡೋರ್, ಮೇನ್ ಡೋರ್ಗೆ ಯಾವುದು ಉತ್ತಮವಾದಂಥ ದಿಕ್ಕು ಅಂತ ಕೇಳ್ತಾ ಇದ್ದಾರೆ. ವಾಸ್ತುವಲ್ಲಿ ಏನು ಹೇಳುತ್ತೆ ಅಂತಂತಂದರೆ, ಎಲ್ಲ ದಿಕ್ಕಲ್ಲೂ ಕೂಡ ಉತ್ತಮವಾದಂಥ ಡೋರ್ಗಳು ಸಿಗುತ್ತೆ ಅಂತ. ಈಗ ಸೌತ್ ಸೈಡ್ಗಿದೆ, ನಾರ್ತ್ಗಿದೆ, ಈಸ್ಟ್ಗಿದೆ. ನೋಡಿ, ಇವ್ರಿಗೆ ಈಸ್ಟ್ಗಿದೆ, ಇವ್ರಿಗೆ ಫಸ್ಟ್ ಕ್ಲಾಸ್, ಇವ್ರಿಗೆ ಏನು ತೊಂದರೆ ಇಲ್ಲ, ಬರುತ್ತೆ ಡೋರು. ಹಂಗಾರೆ ವಾಟ್ ಅಬೌಟ್ ನಾರ್ತಲ್ಲಿ ನಾರ್ತಲ್ಲೂ ಕೂಡ ಒಳ್ಳೆ ಸಿಗುತ್ತೆ, ಯಾವುದು ಡೈರೆಕ್ಷನ್ ಸಿಗುತ್ತೆ, ಒಳ್ಳೆ ಡೋರ್ ಪೊಸಿಷನ್ ಇಟ್ಕೋಬೋದು. ಸೌತಲ್ಲೂ ಇಟ್ಕೋಬೋದು, ಹಾಗೆ ವೆಸ್ಟಲ್ಲೂ ಇಟ್ಕೋಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸಾಧಾರಣವಾಗಿ ಯಾವ ರೀತಿ ನೋಡ್ತೀವಿ ಅಂತಂದರೆ, ಇದನ್ನು 8 ಭಾಗ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಎಲ್ಲ ದಿಕ್ಕಲ್ಲೂ ಕೂಡ 8 ಭಾಗ ಮಾಡ್ಕೊಂಡು ಹೋಗ್ತೀವಿ. 8 ಡೋರ್ ಪೊಸಿಷನ್ಸ್ಗಳು ಬರುತ್ತೆ. ಅದರಲ್ಲಿ ಯಾವುದು ಉತ್ತಮ ಎಲ್ಲ ದಿಕ್ಕಲ್ಲೂ ಅಂತಂತಂದರೆ, ಈಗ ತೊಗೊಂಡ್ರೆ 1 2 3 4 5 6 7 8 ಅಂತ ಇಟ್ಕೊಳ್ಳೋಣ. ಓಕೆ, ಈ ಕಡೆ ಬಂದಾಗಲೂ 1 2 3 4 5 6 7 8. ಇಲ್ಲಿ ಹೋದಾಗಲೂ ಹೀಗೆ 1 2 3 4 5 6 7 8. ಈ ಕಡೆ ಹೋದಾಗ 1 2 3 4 5 6 7 8. ಓಕೆ, ಈ ರೀತಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಎಲ್ಲದಲ್ಲೂ ಕೂಡ ಸಾಧಾರಣವಾಗಿ ನೋಡಬೇಕಾಗಿರೋದು ಏನು ಅಂತಂದರೆ, ಉತ್ತರದಲ್ಲಿ ಬಂದಾಗ 1 2 3 ಬಿಡಿ, 3 ಓಕೆ, 4 ಫಸ್ಟ್ ಕ್ಲಾಸ್, 5 ಓಕೆ. ಅದಕ್ಕೆ ಅದರದೇ ಆದಂಥ ಗುಣಲಕ್ಷಣಗಳಿರುತ್ತೆ, ಬೇರೆ ನಾವಾಗಾದ್ರೂ ತಿಳಿಸ್ಕೊಡ್ತೀನಿ. ಈಸ್ಟಲ್ಲಿ ಬಂದಾಗ 1 ಇಲ್ಲ 2 ಇಲ್ಲ 3ನೇದು ಫಸ್ಟ್ ಕ್ಲಾಸು, 4ನೇದು ಮಾಡ್ಕೋಬೋದು. ಹಾಗೆಯೇ ದಕ್ಷಿಣದಲ್ಲಿ ಬಂದಾಗಲೂ ಅಷ್ಟೇ 3 ಓಕೆ 4 ಓಕೆ, ತುಂಬ ಚೆನ್ನಾಗಿ ಬರುತ್ತೆ. 2 ಓಕೆ, ಅದು ಬೇರೆ ಕೇಸ್ಗಳಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಏನು 3 ಓಕೆ 4 ಓಕೆ 5 ಓಕೆ, ಒಂದೊಂದು ಕೇಸು. ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅದಕ್ಕೆ ಅನುಸಾರವಾಗಿ ನಾವೇನು ಮಾಡ್ತೀವಿ, ಆ ಡೋರ್ ಪೊಸಿಷನ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಕೇಳಿದ್ರಲ್ಲ, ಯಾರು ಕೇಳಿದ್ರೆ ಪ್ರಶ್ನೆ? ಎಲ್ಲ ದಿಕ್ಕಲ್ಲೂ ನಿಮ್ಮದು ಉತ್ತರ ಆಗಿರಲಿ, ಪೂರ್ವ ಆಗಿರಲಿ, ದಕ್ಷಿಣ ಆಗಿರಲಿ, ಪಶ್ಚಿಮ ಆಗಿರಲಿ, ಯಾವುದಲ್ಲಾದರೂ ಕೂಡ ಅದಕ್ಕೆ ಉತ್ತಮವಾದಂಥ ಒಂದು ಡೋರ್ ಪೊಸಿಷನ್ ಬಂದೇ ಬರುತ್ತೆ. ಇದನ್ನು ಮಾಡ್ಕೋಬೋದು. ವಾಸ್ತು ಟಿಪ್ಸ್ ಅಲ್ವಾ? ಸೊ ವಾಸ್ತು ಟಿಪ್ಸಲ್ಲಿ ಅಂತಂದಾಗ, ಮೂಲೆ ಮುಡುಕು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ನಾನು. ನೀವು
ಖಂಡಿತವಲ್ಲೂ ಕೇಳಿರ್ತೀರ. ಮನೆ ಅಂತಂದರೆ ಮೂಲೆ ಮುಡುಕು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಮೂಲೆ ಇದೆ ಮುಡುಕು. ಯಾಕೆ ಮೂಲೆಗಳು ಚೆನ್ನಾಗಿರಬೇಕು, ಯಾಕೆ ಮೂಲೆಗಳು ಶುದ್ಧವಾಗಿರಬೇಕು ಅಂತಂದಾಗ ಯೋಚನೆ ಮಾಡೋಣ. ಇದರಲ್ಲೂ ಸೈನ್ಸ್ ಇದೆ. ನಾರ್ತು ಈಸ್ಟು, ಸೌತು ವೆಸ್ಟ್. ಇದು ನಾರ್ತ್ ಆಯಿತು. ಈ ಮೂಲೆಗೆ ಬಂದಾಗ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಅಂತ ತಗೋಣ. ಮೂಲೆ ಮನೆ ಸೈಜ್ ಮೇಲೆ ಹೋಗುತ್ತೆ. ದೊಡ್ಡದಾಗಿದೆ ದೊಡ್ಡದು ಮೂಲೆ, ಚಿಕ್ಕದಾಗಿದೆ ಚಿಕ್ಕ ಮೂಲೆ ಬರುತ್ತೆ. ಹಿಂಗೆ ತಗೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ನಾರ್ತು, ಇಲ್ಲಿಂದ ಈಸ್ಟ್. ಏನಾಯ್ತು ಇಲ್ಲಿಗೆ ನಾರ್ತ್ ಈಸ್ಟ್ ಎನರ್ಜಿ ಇಲ್ಲಿ ಬಂತು. ನಾರ್ತ್ ಈಸ್ಟ್ ಎನರ್ಜಿ ಈ ಭಾಗದಲ್ಲಿ ಶೇಖರಣೆ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಏನಾದರೂ ಗಬ್ಬು ಗಲೀಜು ಬ್ಯಾಡ್ದಿರೋದು ಬಿಸಾಕುವಂಥದ್ದು ಎಲ್ಲ ಇಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಈ ಎನರ್ಜಿ ಪಾಸಿಟಿವ್ ಎನರ್ಜಿ ಏನಿರುತ್ತೆ ಆ ಬ್ಯಾಡ್ದಿರೋದ್ರ ಜೊತೆ ಸೇರ್ಕೊಂಡು ಏನಾಗುತ್ತೆ, ಕಲುಷಿತ ಆಗಿ ನೆಗೆಟಿವ್ ಎನರ್ಜಿ ಆಗುತ್ತೆ. ಹಾಗಾಗಿನೇ ನಾ ಕಂಡಂಗೆ ಚಿಕ್ಕ ವಯಸ್ಸಿನ ನೋಡ್ತಾ ಇರ್ತೀನಿ, ಮೂಲೆ ಮುಡುಕಲ್ಲಿ ಏನಾದ್ರು ಜೇಡ ಗೀಡ ಏನಾದ್ರು ಕಟ್ತು ಅಂತಂದರೆ ಅದನ್ನು ಮೊದಲು ಕ್ಲೀನ್ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಮೂಲೆ ಮುಡುಕು ಚೆನ್ನಾಗಿದೆ ನೋಡ್ಕೊಳ್ಳಿ. ಮೂಲೆ ಮುಡುಕಲ್ಲಿ ಬ್ಯಾಡ್ದಿರೋಂಥದ್ದು ಗಬ್ಬು ಗಲೀಜು ಪೊರಕೆಗಳು ಅಥವಾ ಮನೆ ವರ್ಷ ಬಟ್ಟೆಗಳು ಅದು ಇದೇನಾದ್ರು ಮೂಲೆಯಲ್ಲಿ ಇಟ್ಟಿದ್ರೆ ಇವತ್ತೇ ತೆಗೆದುಬಿಡಿ. ಈ ಜಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ, ನಮಗೆ ಬಂದಿರುವಂಥ ಪಾಸಿಟಿವ್ ಎನರ್ಜಿನ ನಾವು ಕಳ್ಕೊಳ್ತಾ ಇರ್ತೀವಿ. ಹಾಗೆ ಇಲ್ಲಿ ನೋಡೋಕೆ ಹೋದರೆ ಇಲ್ಲಿಗೆ ಈಸ್ಟ್ ಬಂತು, ಇಲ್ಲಿಗೆ ಸೌತ್ ಬಂತು. ಏನಾಯಿತು, ಸೌತ್ ಈಸ್ಟ್ ಎನರ್ಜಿ ಆಯಿತು. ಸೌತ್ ಈಸ್ಟ್ ಎನರ್ಜಿ ಕಡಿಮೆ ಆಯಿತು ಅಂತಂದರೆ ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೇನೆ. ಹಾಗೆ ಈ ಕಡೆ ಬಂದಾಗ ಸೌತು, ಈ ಕಡೆ ಬಂದಾಗ ವೆಸ್ಟ್. ಸೊ ಈ ಮೂಲೆನೂ ಚೆನ್ನಾಗಿರಬೇಕು. ಹಾಗೆಯೇ ಹಿಂಗೆ ಬಂದಾಗ ವೆಸ್ಟು, ಹಿಂಗೆ ಬಂದಾಗ ನಾರ್ತ್. ಸೊ ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ನಾರ್ತ್ ಈಸ್ಟು ಸೌತ್ ಈಸ್ಟು. ಯಾವ ಮೂಲೆ ತೊಗೊಂಡ್ರು ಕೂಡ ಮೂಲೆ ಮುಡುಕು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿದ್ದಾಗ ಏನಾಗುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಶೇಖರಣೆ ಆಗುತ್ತೆ. ಶೇಖರಣೆ ಆದಂಥ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಒಳ್ಳೆ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಹೋಯ್ತು ಅಂತಂದರೆ ನೀವು ಎಲ್ಲಿದ್ದರೂ ಕೂಡ ಅದೇ ಪಾಸಿಟಿವ್ ಎನರ್ಜಿ ನಿಮ್ಗೆ ಎಲ್ಲ ಕಡೆಗೂ ಬರ್ತಾ ಇರುತ್ತೆ. ಇಲ್ಲ ಗಬ್ಬು ಗಲೀಜು ಸೇರಿಕೊಂಡು ಕಂಟಾಮಿನೇಟೆಡ್ ಆಗಿಬಿಟ್ರೆ ಅಥವಾ ಕಲುಷಿತ ಆದಂಥ ಎನರ್ಜಿ ಏನಾಗುತ್ತೆ, ಅದು ಹರಿತಾ ಇರುತ್ತೆ. ನಾವು ಎಲ್ಲಿ ನಿಂತಿದ್ರೂ ನೆಗೆಟಿವ್ ಎನರ್ಜಿನೇ ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮೂಲೆ ಮುಡುಕನ್ನು ಚೆನ್ನಾಗಿ ಇಟ್ಕೊಳ್ಳೋಂಥ ಕೆಲಸ ಯಾವತ್ತಿಂದ ಶುರು ಆಗಬೇಕು, ಇವತ್ತಿಂದನೇ ಶುರು ಆಗುತ್ತೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.